ಸೊಸೆ 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 ಅವಳ ಆಟ ಹೀಗೆ ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆದ್ರೆ ಖಂಡಿತ ಅದು ಹಾಗಾಗಲ್ಲ. ಅಣ್ಣ, ನೀವ್ ಮಾತ್ರ ತಪ್ಪದೆ ಮನೇಲಿ ಏನೇ ವಿಷಯ ನಡೆದ್ರು ನನಗೆ ತಿಳಿಸ್ಬೇಕು. ಆಯ್ತು ಕೀರ್ತಮ್ಮ. ನಾಳೆ ಒಳಗೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ ಅಂತವಳೆ ಅವಳು. ಅಯ್ಯೋ ದೇವ್ರೆ, ಅವಳ ಕೈಯಿಂದ ಈ ಮನೆಯ ರಕ್ಷಣೆ ಮಾಡಪ್ಪ. ಒಂದು ನಿಮಿಷ. ಅಲ್ಲಮ್ಮ ಗಾಯತ್ರಿ, ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟೋಗಿದೆ ಅಂತ ನೀನು ನಮ್ಮ ಹತ್ರ ಹೇಳ್ಕೊಳ್ಳೇ ಇಲ್ವಲ್ಲಮ್ಮ? ಹಾಲ್ ತಗೋ. ಈಗ ಹೇಗಿದೆಯಮ್ಮ? ಅಲ್ಲಮ್ಮ, ಕೇಶವನ್ ನಡವಳಿಕೆ ಬದಲಾಗೋದು ಮೊದಲು ನಿನಗೆ ತಾನೇ ಗೊತ್ತಾಗುತ್ತೆ. ನೀನು ನಮ್ಮ ಹತ್ರ ಹೇಳ್ದೆ ಯಾಕೆ ಮುಚ್ಚಿಟ್ಟೆ? ಶುರುನಲ್ಲೇ ಚ್ಯೂಟ್ ಹಾಕಿದಿದ್ರೆ ಇವತ್ತಿಂದ ಪರಿಸ್ಥಿತಿ ಬರ್ತಿತ್ತ ಹೇಳು? ಇಲ್ಲ ಅತ್ತೆ, ಅವ್ರು ಮೊದಲು ಹೀಗಿರ್ಲಿಲ್ಲ. ಆದ್ರೆ ಕೀರ್ತಿ ಯಾವಾಗ ಈ ಮನೆಗೆ ಕಾಲಿಟ್ಲೋ ಅವರು ಸಂಪೂರ್ಣವಾಗಿ ಬದಲಾಗೋದ್ರು. ಮೊದಲು ನನ್ನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು, ಆದ್ರೆ ಆಮೇಲೆ ಪ್ರತಿಯೊಂದು ಮಾತಿಗೂ ಸಿಟ್ಕಕ್ಕೆ ಶುರು ಮಾಡಿದ್ರು. ಹೊರಗಡೆ ಎಲ್ಲ ಚೆನ್ನಾಗೇ ಮಾತಾಡ್ತಿದ್ರು, ಆದ್ರೆ ರೂಮ್ ಒಳಗಡೆ ಬಂದಿದ ತಕ್ಷಣ ಬೇರೆ ತರನೇ ಬಿಹೇವ್ ಮಾಡಕ್ ಶುರು ಮಾಡಿದ್ರು. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಆ ಕೀರ್ತಿನೇ. ಅವಳು ನಮ್ಮ ಮನೆಯಲ್ಲಿ ಮಾತ್ರ ಕಾಲಿಟ್ಲು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅವಳು ನನ್ನ ಗಂಡನ ಮನ್ಸಲ್ಲೂ ಕಾಲಿಟ್ಟಿದ್ಲು ಅತ್ತೆ. ಅವಳನ್ನ ಮನೆಯವರೆಲ್ಲ ಸೇರಿ ಆಚೆ ಹಾಕಿದ್ಮೇಲೆ ಪ್ರತಿದಿನ ಕುಡ್ಕೊಂಡ್ ಬರಕ್ ಶುರು ಮಾಡಿದ್ರು. ಅವಳಿಲ್ಲದ ನೋವನ್ನ ಮರೆಯಕ್ಕೆ ಕುಡಿಯಕ್ ಶುರು ಮಾಡಿದ್ರ, ಅಥವಾ ನೀವ್ಗಳೆಲ್ಲ ಸೇರಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ರಿ ಅನ್ನೋ ಕಾರಣಕ್ಕೆ ಸೇಡ್ ತೀರ್ಸ್ಕೊಳಕ್ ಕುಡ್ಕೊಂಡ್ ಬರ್ತಿದಾರ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಪ್ರತಿದಿನ ಚುಚ್ಚು ಮಾತಾಡ್ತಾರೆ, ಕಾಲ್ ಕಿರ್ಕೊಂಡು ಜಗಳಕ್ ಬರ್ತಾರೆ, ಸಿಕ್ಕಿದ್ದನ್ನ ತಗೊಂಡು ಹೊಡಿತಾರೆ. ಎಲ್ಲ ಎಲ್ಲ ಸಹಿಸ್ಕೊಂಡೆ, ಆದ್ರೆ ಇವತ್ತು ಅವ್ರು ನೇರವಾಗಿ ಬಾಟಲ್ ತಗೊಂಡು ನನಗೆ ಹೊಡೆದಾಗ ಎಷ್ಟು ಭಯ ಆಯ್ತು ಗೊತ್ತಾ ಅತ್ತೆ? ಅವ್ರ ಮೈ ಮೇಲೆ ಅದೇನ್ ಬಂದಿತ್ತೋ ಏನೋ, ಅವ್ರು ನನ್ನನ್ನ ಎಲ್ಲಿ ಸಾಯಿಸ್ಬಿಡ್ತಾರೋ ಅಂತ ಅನ್ಕೊಂಡು ಈಚೆ ಓಡ್ ಬಂದೆ. ತುಂಬಾ ಒಳ್ಳೆ ಕೆಲಸನೇ ಮಾಡ್ದಮ್ಮ. ನೀನ್ ಹೊರಗೆ ಬಂದಿದ್ದಕ್ಕೆ ನಮ್ಗೆಲ್ಲ ವಿಷಯ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಇದು ಹೀಗೆ ಮುಂದುವರೆದಿರೋದೋ ಏನೋ. ಅಲ್ಲಮ್ಮ, ಇಷ್ಟು ದಿವಸ ಇದನ್ನೆಲ್ಲ ಸಹಿಸ್ಕೊಂಡು ಹೇಗಿದ್ದೆ? ಅವ್ರು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಅಂತೆ. ನಾವಿಬ್ರು ಜೊತೆಗೆ ಸಪ್ತಪದಿ ತುಳಿದಿದ್ದೀವಿ. ಅದು ಅಲ್ಲದೆ ಈ ಮನೆ ನಂಗೊಂದು ಆಶ್ರಯ ಕೊಟ್ಟಿದೆ, ಒಂದ್ ಜೀವನ ಕೊಟ್ಟಿದೆ. ಸಂತೋಷನ ಕೊಟ್ಟಿರೋರ್ ಮುಂದೆ ನಾನು ನನ್ನ ದುಃಖನ ಹೇಗೆ ಹೇಳ್ಕೊಳ್ಳಿ ಅತ್ತೆ? ಅವ್ರು ಕೊಡೋ ಎಲ್ಲಾ ಕಷ್ಟನೂ ನಾನು ತಡ್ಕೋತೀನಿ ಅತ್ತೆ. ಆದ್ರೆ ಕುಡ್ತಾ ಮಾತ್ರ ನನ್ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ, ಅದು ಅವರನ್ನೇ ಕಿತ್ಕೊಂಡ್ಬಿಡತ್ತೆ. ದಯವಿಟ್ಟು ಅತ್ತೆ, ಕುಡ್ತಾ ಮಾತ್ರ ಬಿಡಿಸ್ಬಿಡಿ. ಹೇಗಾದ್ರೂ ಮಾಡಿ ಅದೊಂದು ಅಭ್ಯಾಸನ ಅವರಿಂದ ದೂರ ಮಾಡ್ಬಿಡಿ ಅತ್ತೆ. ಅವ್ರು ನನ್ನ ಹೊಡಿಲಿ ಬಡಿಲಿ, ಆ ಕೀರ್ತಿನೇ ಮನ್ಸಲ್ಲಿ ಇಟ್ಕೊಂಡು ಜೀವನ ಕಳಿಲಿ, ಏನ್ ಬೇಕಾದ್ರೂ ಮಾಡ್ಲಿ, ನನ್ನನ್ನ ಕಾಲ್ ಕಚ್ವಾಗ್ಬೇಕಾದ್ರೂ ನೋಡ್ಲಿ, ಆದ್ರೆ ಕುಡ್ತಾ ಮಾತ್ರ ಬಿಟ್ಬಿಡ್ಲಿ ಪ್ಲೀಸ್ ಅತ್ತೆ. ಅದೊಂದು ಮಾತ್ರ ಅವರಿಂದ ಬಿಡ್ಸಕ್ ಸಾಧ್ಯನಾ ಅತ್ತೆ ನಿಮ್ಗೆ? ಬಿಡ್ತಾನಮ್ಮ, ಖಂಡಿತವಾಗ್ಲೂ ಬಿಡ್ತಾನೆ. ಅದಕ್ಕೆ ಬೇಕಾದ ವ್ಯವಸ್ಥೆನ ನಾವು ಮಾಡ್ತೀವಿ. ನೀನೇನು ಯೋಚನೆ ಮಾಡಬೇಡ, ಅವ್ನು ಖಂಡಿತವಾಗ್ಲೂ ಸರಿ ಹೋಗ್ತಾನೆ. ನೀ ಹಾಲು ಕುಡಿ, ತಣ್ಣಗಾಗ್ಬಿಡತ್ತೆ. ಕುಡಿಮ್ಮ, ಕುಡಿ.
ಅಮ್ಮ ಗಾಯತ್ರಿ ಗಾಯತ್ರಿ ಎಲ್ಲಿದ್ದೀನಿ ನಾನು ನಾನು ಇಲ್ಲಿಗೆ ಹೇಗೆ ಬಂದೆ ಅಮ್ಮ ಅಮ್ಮ ಯಾರಿದ್ದೀರಾ ಬಾಗಿಲು ತೆಗೀರಿ ಯಾರಾದ್ರೂ ಬಾಗಿಲು ತೆಗೀರಿ ನಾನು ಹೇಗ್ ಬಂದೆ ಇಲ್ಲಿಗೆ ಬಾಗಿಲು ತೆಗೀರಿ ಪ್ಲೀಸ್ ಯಾರೇ ಅಲ್ಲಿ ಬಾಗಿಲು ತೆಗೀರಿ ಮನೆಗೆ ಹೋಗ್ಬೇಕು ಬಾಗಿಲು ತೆಗೀರಿ ಅಭ್ಯಾಸ ಹೋದ್ಮೇಲೆ ನಾವೇ ಕಳಿಸ್ಕೊಡ್ತೀವಿ ಬಿಡಿ ಸಾರ್. ಯಾವ ಅಭ್ಯಾಸ ನೀವ್ ಯಾರ್ರಿ ನಾನೆಲ್ಲರೂ ಇದ್ದೀನಿ ಬಿಡಿ ಸರ್, ಸರಿ ಹೋದ್ಮೇಲೆ ನಾವೇ ಕಳಿಸ್ತೀವಿ. ಸರಿ ಹೋಗೋದಕ್ಕೆ ನನಗೇನಾಗಿದೆ ಸರ್, ನಿಮ್ಗಿರೋ ಕುರ್ತದ ಅಭ್ಯಾಸ ಬಿಡಿಸ್ಬೇಕು ಅಂತ ನಿಮ್ಮ ಮನೆಯವರು ಇಲ್ಲಿಗೆ ಸೇರ್ಸಿ ಹೋಗಿದ್ದಾರೆ. ರಿಹಾಬಿಲಿಟೇಷನ್ ಸೆಂಟರ್. ಅಂದ್ರೆ ಇದು ಇಲ್ಲಿಗೆ ಬರೋ ಪ್ರತಿಯೊಬ್ಬ ಕುಡ್ಕಾನು ಹೇಳೋ ಮಾತು ಇದೆ ಸರ್. ಅಯ್ಯೋ ನಾನು ಕುಡ್ಕ ಅಲ್ಲ ರೀ ಸ್ವಾಮಿ, ಅಲ್ಲೇ ಸುಮ್ಮನೆ ಬಿತ್ಕೊಳ್ರಿ. ನಿಮ್ಮಂತವ್ರಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸರ್ ಕೇವಲ ನಂಗೆ ಅಭ್ಯಾಸ ಇಲ್ಲ ಬಾಗಿಲು ತೆಗೀರಿ ತೆಗೀರಿ ಬಾಗಿಲು ತೆಗೀರಿ ಬಾಗಿಲು ಸ್ವಾಮಿ, ಇದು ಸೆಲ್ಲು. ನೀವು ನಿಮ್ಮ ಅಭ್ಯಾಸ ಬಿಡೋ ತನಕ ನಿಮ್ಗೆ ಇಲ್ಲಿಂದ ಬಿಡುಗಡೆ ಇಲ್ಲ. ಸುಮ್ಮನೆ ಬಿತ್ಕೊಳ್ರಿ. ಬಾಗಿಲು ತೆಗೀರಿ ಪ್ಲೀಸ್ ಬಾಗಿಲು ತೆಗೀರಿ ಬಾಗಿಲು ತೆಗೀರಿ ಬಾಗಿಲು ತೆಗೀರಿ ಅಯ್ಯೋ, ನನ್ ಗಂಡನ್ನ ಕುಡ್ತಾ ಬಿಡ್ಸೋ ಕೇಂದ್ರಕ್ಕೆ ಯಾಕೆ ಸೇರ್ಸಿದ್ದೀರಾ? ಅವ್ರು ನನ್ ಗಂಡನ ಹ್ಯಾಗ್ ನೋಡ್ಕೋತಾರೋ ಏನೋ. ಮಾವ ಅವ್ರಿಗೆ ಹೊಡೆದು ಬಡ್ದು ಎಲ್ಲ ಮಾಡ್ಬಿಟ್ರೆ ಬೇಡ, ಅವ್ರು ನಮ್ ಕಣ್ ಮುಂದೆನೆ ಇರ್ಲಿ. ಮಾವಯ್ಯ ಬನ್ನಿ, ಅವ್ರನ್ನ ಹೋಗಿ ಕರ್ಕೊಂಬರೋಣ. ಬನ್ನಿ ಮಾವ. ಇಲ್ಲಮ್ಮ, ಅಂಟ್ಕೊಂಡಿರೋ ದುರಭ್ಯಾಸ ಹೋಗಿ ಅದಕ್ಕೆ ಅದಕ್ಕೆ ಸೇರಿಸಿರೋದು. ಬೇಕಾಗಿಲ್ಲ ಮಾವ. ನೀವ್ ಈ ರೀತಿ ಅವ್ರನ್ನ ದೂರ ಇಟ್ಟಿರೋದ್ರಿಂದ ಅವ್ರ ಮನ್ಸಿಗೆ ಬೇಜಾರಾಗಿ ನಾಳೆ ಅವ್ರೇನಾದ್ರೂ ಮಾಡ್ಕೊಂಡ್ಬಿಟ್ರೆ ಏನ್ ಗತಿ? ಅವ್ರಲ್ಲಿ ಚಿತ್ರಹಿಂಸೆ ಅನುಭವಿಸಕ್ಕಿಂತ ಅವ್ರು ಇಲ್ಲೇ ಇರ್ಲಿ ಮಾವ. ಅವ್ರು ನಂಗೆ ಎಷ್ಟೇ ಹಿಂಸೆ ಕೊಟ್ರು ನಾನು ಅನುಭವಿಸಕ್ ಸಿದ್ಧ ಇದ್ದೀನಿ. ಪ್ಲೀಸ್ ಮಾವ. ನಾಟಕ ಆಡೋರ್ನ ನೋಡಿದ್ದೆ, ಆದ್ರೆ ನಿನ್ ಲೆವೆಲ್ಗೆ ನಾಟಕ ಆಡೋರು ಈ ದುನಿಯಾದಲ್ಲೇ ಇಲ್ಲ ಕಣೆ. ಅತ್ತೆ, ನನಗೆ ಕೇಶವ ಇಲ್ಲದೆ ಬದುಕಕ್ಕಾಗಲ್ಲ ಅತ್ತೆ. ಅವ್ರು ಎಷ್ಟಾದ್ರೂ ಕುಡ್ಕೊಂಡ್ ಬರ್ಲಿ, ನನಗೆ ಎಷ್ಟಾದ್ರೂ ಹೊಡಿಲಿ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾನ್ ಕಂಪ್ಲೇಂಟ್ ತಗೊಂಬರಲ್ಲ. ನನ್ ಗಂಡನ್ ವಾಪಸ್ ತಂದ್ಕೊಡಿ ಮಾವ. ಪ್ಲೀಸ್ ಮಾವ, ಅತ್ತೆ ಕರ್ಕೊಂಡ್ ಬನ್ನಿ ಅತ್ತೆ. ಗಾಯತ್ರಿ ಸಮಾಧಾನ ಮಾಡ್ಕೊಳಮ್ಮ. ಕೇಶವನ ಅಪ್ಪ ಅಮ್ಮಗೆ ನಾವೇ ಒಪ್ಕೊಂಡಿದೀವಲ್ಲ.
ಅಷ್ಟಕ್ಕೂ ಕೇಶವ ಅಲ್ಲಿರೋದೊಂದು 15-20 ದಿನ ಅಷ್ಟೇ, ಆಮೇಲೆ ವಾಪಸ್ ಬಂದಿರ್ತಾನೆ. ಹಾಗಲ್ಲ ಅತ್ತೆ. ಹೇಗೂ ಅಲ್ಲ, ಅವನಲ್ಲಿರೋದೇ ಸರಿ. ಕಾಯಿಲೆ ಕಂಡಾಗ ಸಹಿಸ್ತೀನಿ ಅನ್ನೋದು ತಪ್ಪು, ಚಿಕಿತ್ಸೆ ಕೊಡೋದೇ ಸರಿಯಾದ ಕರ್ತವ್ಯ. ಆದ್ರೂ ಅವ್ರ ಇಲ್ದೆ ನಾನು ಹೇಗಿರ್ಲಿ ಮಾವ? ಮನೇಲಿ ಎಲ್ಲಿ ನೋಡಿದ್ರು ನಂಗೆ ಅವರೇ ಕಾಣಿಸ್ತಾರೆ. ಲೇ ಮನೆಯಾಳಿ, ಓವರಾಗಿ ಆಡ್ತಿದ್ಯಾ ಕಣೆ. ಇದನ್ನ ಮಟ್ಟ ಹಾಕೋ ಕಾಲ ದೂರ ಇಲ್ಲ. ಕೀರ್ತಮ್ಮ ಇದಕ್ಕೊಂದು ವ್ಯವಸ್ಥೆ ಮಾಡೇ ಮಾಡ್ತಾರೆ. ನಿನ್ಗೆ ಆಗಿರೋ ಗಾಯ ವಾಸಿ ಆಗ್ಲಿ, ಕೇಶವನ್ಗೂ ತಾನು ಮಾಡಿರೋ ತಪ್ಪು ಅಂತ ಅರಿವಾಗ್ಬೇಕು. ಆಮೇಲೆ ಎಲ್ಲ ಮಾಮೂಲಿ ಸ್ಥಿತಿಗೆ ಬಂದ್ಬಿಡುತ್ತಮ್ಮ. ಅಲ್ಲಿ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಹೌದು, ಈ 15-20 ದಿವಸದ ದೂರನೇ ನಿಮ್ಮಿಬ್ಬರ ಮಧ್ಯೆ ಇರೋ ಪ್ರೀತಿಗೆ ತಾಕತ್ತು. ಅವರು ಹುಷಾರಾಗಿ ಬರಲಿ ಬಿಡು. ಏನು ನೀವೆಲ್ಲ ಹೇಳ್ತಾ ಇದ್ದೀರಾ ಅಂತ ನಾ ಇದನ್ನ ಕೇಳಲೇಬೇಕಾಗಿದೆ. ಆದ್ರೂ ಅವ್ರನ್ನ ಬಿಟ್ಟಿರಕ್ ಆಗಲ್ಲ ಮಾವ. ಅಳೋ ಸೀನ್ ಇನ್ನೂ ಬೇಕಾದಷ್ಟಿದೆ, ಕಣ್ಣೀರ್ ವೇಸ್ಟ್ ಮಾಡ್ಕೋಬಾರ್ದು. ಅಂತೂ ಈ ಮನೆ ಒಡೆಯೋ ಕೆಲ್ಸನ ಒಂದ್ ಹಂತಕ್ಕೆ ತಂದೆ. ಪಾಗಲ್ ಹೇ ದಿಲ್ ದೀವಾನಾ ಹೇ. ವಸು, 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 ನಾನು ಅವಾಗಿಂದ ನೀನ್ ಕರಿತಾ ಇದ್ದೀನಿ, ನೀನ್ ಕೇಳಿಸ್ತಿಲ್ವಾ ಹೇಳು? ಚೇತು, ನೀನ್ ನನ್ ಮೇಲೆ ರೇಗ್ತಾ ಇದೀಯಾ? ಹಾ ಹೌದು, ಗಂಡ ಆಫೀಸಿಂದ ಮನೆಗೆ ಬಂದ ತಕ್ಷಣ ಹೆಂಡತಿ ಮಾತಾಡ್ಸ್ಬೇಕು ಅನ್ನೋ ಆಸೆ ನಂಗಿರಲ್ವಾ ಹೇಳು? ಅದು ಬಿಟ್ಟು ನಿನ್ ಪಾಡಿಗೆ ನೀನು. ಹೋಗ್ಲಿ ಬಿಡು, ರೇಗಿದ್ದಕ್ಕೆ ಸಾರಿ. ಆದ್ರೆ ರೇಗಿದ್ದು ಪ್ರೀತಿಯಿಂದಂತ ನೀನು ಅರ್ಥ ಮಾಡ್ಕೋಬೇಕು. ಸಾರಿ ಸಾರಿ ಅಂತ ಹೇಳಿದ್ನಲ್ಲ ಚಿನ್ನ. ಸಾರಿ, ನಾನ್ ಕೇಳ್ಬೇಕು, ನಂದೇ ತಪ್ಪು. ನಾನೇ ನಿಮ್ಮನ್ನ ಮಾತಾಡಿಸ್ಬೇಕಿತ್ತು. ಅಯ್ಯೋ ಹೋಗ್ಲಿ ಬಿಡು, ಅಷ್ಟೊಂದು ಯಾಕೆ ಫೀಲ್ ಮಾಡ್ಕೋತೀಯಾ? ನಿನ್ನ ನೋಡ್ಲಿಲ್ಲ, ನೋಡಿದ್ರೆ ಮಾತಾಡಿಸ್ತಿದ್ದೆ ಅಲ್ವಾ? ಅದು ಸರಿ, ನಿಮ್ ತಂದೆಗೆ ಫೋನ್ ಮಾಡಿದ್ಯಾ? ಹಾ ಮಾಡಿದ್ದೆ. ಅವ್ರ ವ್ಯವಸ್ಥೆ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿದ್ರೆ ಹೇಗೆ ಚಿನ್ನ ಹೇಳು? ಅಲ್ಲಿ ಆಫೀಸಲ್ಲಿ ನಮ್ಮ ಬಾಸ್ ಅರ್ಧ ಗಂಟೆಗೆ ಒಂದ್ಸತಿ ಫೋನ್ ಮಾಡಿ ಏನಾಯ್ತು ಏನಾಯ್ತು ಅಂತ ಟೆನ್ಷನ್ ಇಡ್ತಿದ್ದಾರೆ. ಅವ್ರ ಪ್ರೆಷರ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸ್ವಿಚ್ ಆಫ್ ಮಾಡ್ಬಿಟ್ಟು ಮನೇಲಿ ಕೂತ್ಕೊಬೇಕಷ್ಟೇ ನಾನು. ಆಗ ಮನೆಗೆ ಯಾರಿಗಾದ್ರೂ ಕಳಿಸ್ತಾರೆ. ಅಂದ್ರೆ ನಾನು ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಏನ್ ಮಾಡ್ಲಿ ಹೇಳಿ ನಾನು ಇವಾಗ? ಅಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಚೇತು? ಮನೇಲಿ ಮಾತಾಡಿದ್ಮೇಲೆ ಅಪ್ಪನೇ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ. ಸರಿ ಬಿಡು, ನಾನೇ ಇವಾಗ ಅವ್ರಿಗೆ ಫೋನ್ ಮಾಡ್ತೀನಿ. ಅಪ್ಪ ಏನಾಯ್ತು? ಡೋಂಟ್ ವರಿ, ಎಲ್ಲ ಅರೇಂಜ್ ಆಗ್ತಿದೆ. ಮಾತು ಕೊಟ್ಟಿರೋದು ಯಾರು ಹೇಳು? ನಿಮ್ಮಪ್ಪ ಅಮ್ಮ. ಆದ್ಮೇಲೆ ನಂಬಿಕೆ ಇಡು. ನೋಡು, ನಿಮ್ಮಪ್ಪ ಮಾತು ಕೊಟ್ಟ ಮೇಲೆ ಕೆಲಸ ಹಾಗೆ ಆಗುತ್ತೆ. ಅನ್ಕೊಂಡಿರೋದು ನಡೆಯುತ್ತೆ. ಡೋಂಟ್ ವರಿ. ಹಾಗೆ ಅಳಿಯಂದ್ರಿಗೂ ಹೇಳ್ಬಿಡು ಮಗಳೇ. ನನ್ನ ಕಡೆಯಿಂದ ಫೈನಲ್ ಮಾಡ್ಕೊಂಡು ಫೋನ್ ಹಾಕಿದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್. ಸರಿಪ್ಪ, ಬಾಯ್. ಓಕೆ ಮಗಳೇ, ಬಾಯ್. ಕೇಳಿಸ್ಕೊಂಡ್ರಾ? ಅಪ್ಪನೇ ರೆಡಿ ಆಗ್ತಿದೆ ಅಂತ ಹೇಳಿದ್ರು. ನನಗೂ ಗೊತ್ತು ಚಿನ್ನ, ಆದ್ರೆ ಅಷ್ಟು ದೊಡ್ಡ ಪ್ರಾಪರ್ಟಿ ಕೊಡಿಸ್ಬೇಕು ಅಂದ್ರೆ ಎಲ್ಲರ ಹತ್ರನೂ ಮಾತಾಡಬೇಕು, ಎಲ್ರನ್ನೂ ಒಪ್ಪಿಸ್ಬೇಕು. ಟೈಮ್ ತಗೊಳತ್ತಲ್ವಾ ಹೇಳು? ಹಾಗಂತ ನಮ್ಮ ಕಡೆಯಿಂದ ನಾವು ಹಾಕೋ ಪ್ರೆಷರ್ನ ಕಡಿಮೆ ಮಾಡಬಾರ್ದು. ಆಗ ಕೆಲಸ ಡಿಲೇ ಆಗ್ತಾ ಹೋಗುತ್ತೆ. ಬಿಡು, ನಿಮ್ಮ ತಂದೆ ಏನೋ ಒಂದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ತಂದೆ ಅನ್ಸ್ಕೊಂಡವರು ಮಗಳಿಗೆ ಅಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಅದ್ ಬಿಡಿ, ನಿಮ್ ಟೆನ್ಷನ್ ಕಡಿಮೆ ಆಯ್ತಾ ಚೇತು? ನಿಮ್ಮ ತಂದೆಗೆ ನೀನು ಕಾಲ್ ಮಾಡ್ತಿದ್ದಾಗೆ ನನ್ನ ಟೆನ್ಷನ್ ಹೊರಟೋಯ್ತು. ಈಗ ಏನಪ್ಪ ಮಾಡೋದು?
ವಸುದಾಗೆ ಎಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟೆ, ಆದ್ರೆ ಇಲ್ಲಿ ಇನ್ನೂ ಏನೂ ರೆಡಿಯಾಗಿಲ್ಲ. ವಸುಧಾ ವಿಷಯದಲ್ಲಿ ಹೆಲ್ಪ್ ಮಾಡೋಕೆ ವೈದೇಹಿ ರೆಡಿ ಇಲ್ಲ. ಅವಳ ಹೆಸರು ಎತ್ತಿದ್ರೆ ಸಾಕು, ಉರ್ದು ಬೀಳ್ತಾಳೆ. ಮನೆಯವ್ರನ್ನೇ ಕೂರಿಸ್ಕೊಂಡು ಸಮಾಧಾನವಾಗಿ ಕೇಳೋಣ ಅಂದ್ರೆ ಕೇಶವನ ಕೇಸ್ ಬೇರೆ ಹೀಗಾಗಿದೆ. ಮನೆಯವ್ರ ಗಮನ ಎಲ್ಲ ಅವನ ಕಡೆ ಇದೆ. ಮನೆ ಆಸ್ತಿ ಎಲ್ಲ ಈ ದದ್ದಿರಾಮನ ಹೆಸರಲ್ಲೇ ಇದೆ. ತಿಳುವಳಿಕೆ ಇಲ್ದಿದ್ರು ಮನೆಗೆ ದೊಡ್ಡ ಮಗ ಅನ್ನೋದೊಂದೇ ಅರ್ಹತೆ, ಯೋಗ್ಯತೆ. ಓದು ಬರಹ ನಾಸ್ತಿ, ಆಸ್ತಿ ರಕ್ಷಿಸೋ ಗುಣ ಇದೆ ಅನ್ನೋ ಕಾರಣಕ್ಕೆ ಯಜಮಾನಕ್ಕೆ. ಅದಕ್ಕೆ 10 ದಿವಸಕ್ಕೊಂದ್ಸರ್ತಿ ಹಾಕಿದ ಲೆಕ್ಕನ ಹಾಕ್ತಾನೇ ಇರ್ತಾನೆ. ಅವಳೋದ್ ನನ್ನ ಬುದ್ಧಿಗೆ ಇದು ಹೊಡೆದೇ ಇರಲಿಲ್ಲ. ಇವನ ದಡ್ಡತನ ನನ್ನ ಮಗಳ ಬದುಕನ್ನ ಯಾಕೆ ಬೆಳಗಬಾರ್ದು? ಇವನಿಂದ ಆರಾಮಾಗಿ ಆಸ್ತಿ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು. ಬಾವಾ, ನೀವು ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರಾ? ಇಲ್ಲ ಬಾವಾ, ಇನ್ನೂ ಮಾಡ್ತಿಲ್ಲ. ಏನ್ ಬಾವಾ, ಇಂಥ ವಿಷಯಗಳಲ್ಲಿ ತುಂಬಾ ಅಸಡ್ಡೆ ನಿಮ್ಗೆ. ಅಲ್ಲ, ಈ ಮನೆಗೆ ನೀವು ಆಧಾರ, ನಿಮ್ಗೆ ಆಧಾರ್ ಕಾರ್ಡ್ ಆಧಾರ ಬಾವಾ. ಮಾಡಿಸಿದ್ರಾಯ್ತು. ಈಗೀಗ ಅನೌನ್ಸ್ ಮಾಡಿದಾರಲ್ವಾ, ಈಗ ಹೋದ್ರೆ ತುಂಬಾ ರಶ್ ಇರುತ್ತೆ. 1 ವಾರ ಬಿಟ್ಟು ಹೋಗಿ ಮಾಡ್ಸೋಣ ಬಿಡಿ. ಹಾಗ ಅನ್ಬೇಡಿ ಬಾವಾ, ನಮ್ಮ ಸರ್ಕಾರದ ಬಗ್ಗೆ ನಿಮ್ಗೆ ಗೊತ್ತಲ್ವಾ. ಇವತ್ತು ಯೋಜನೆ ಅನೌನ್ಸ್ ಮಾಡ್ತಾರೆ, ನಾಳೆ ನಾಡಿದ್ರಲ್ಲಿ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದಕ್ಕೆ ಆದಷ್ಟು ಬೇಗ ಇದನ್ನೆಲ್ಲ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಯಾಕೆಂದ್ರೆ ನಾವು ಇಂಡಿಯನ್ ಸಿಟಿಸನ್ ಅಂತ ಹೇಳ್ಕೊಳಕಿರೋದು ಇದೊಂದೇ ಕಾರ್ಡು. ಸರಿ ಭಾವ, ಮುಂದಿನ ವಾರ ಯಾವಾಗಾದ್ರೂ ಹೋಗಿ ಮಾಡಿಸ್ತೀನಿ ಬಿಡಿ. ಬೇಡ ಬೇಡ ಬೇಡ, ನಾಳೆ ನನ್ನ ಜೊತೆ ಬಂದ್ಬಿಡಿ, ನಾನೇ ಮಾಡಿಸ್ತೀನಿ. ನನಗೆ ಗೊತ್ತಿರೋರು ಇದ್ದಾರೆ ಬಾವಾ. ಅಲ್ಲ ಬಾವ, ನಿಮ್ ಜೊತೆನೆ ಬಂದು ಮಾಡಿಸಿ ಅಂತ ಯಾಕೆ ಬಲಂತ ಮಾಡ್ತಾ ಇದ್ದೀರಾ? ಮಾಡಿಸ್ತೀನಿ ಬಿಡಿ, ಫ್ರೀ ಆಗಿದ್ದಾಗ ಮಾಡಿಸ್ತೀನಿ. ಹಾಗಲ್ಲ ಬಾಬಾ, ಆಫೀಸಲ್ಲಿ ನನಗೂ ಸ್ವಲ್ಪ ಕೆಲಸ ಇದೆ. ಸೀತಾರಾಮಯ್ಯನವ್ರ ಮಗ ಅಲ್ಲಿಗೆ ಬಂದ್ರೆ ನನ್ನ ಕೆಲಸನೂ ಸುಲಭ ಆಗುತ್ತಲ್ಲ, ಆ ಸ್ವಾರ್ಥ. ಏನಿಲ್ಲ ಬಾಬಾ, ನೀವು ಬರೋದು, ನಗ್ನಗ್ತಾ ಕೂತ್ಕೊಂಡು ಫೋಸ್ ಕೊಡೋದು, ಫೋಟೋ ತೆಗೆಸ್ಕೊಳ್ಳೋದು, ಅವ್ರು ಕೇಳಿದ ಕಡೆ ಸೈನ್ ಮಾಡಿ ಹೋಗ್ತಾ ಇರೋದು. ಉಳಿದಿತ್ತೆಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ. ಪೇಪರ್ಸ್ ಎಲ್ಲ ರೆಡಿ ಮಾಡ್ಸಿರ್ತೀನಿ. ಸರಿ ಸರಿ ಬಾವ, ನಾನು ನಾಳೆ ಬೆಳಗ್ಗೆ ಆಫೀಸ್ಗೆ ಹೋಗ್ತಾ ಅಲ್ಲಿ ಬಂದು ಸೈನ್ ಮಾಡಿ ಹೋಗ್ತೀನಿ. ನೀವು ಈಗಲೇ ಫೋನ್ ಮಾಡಿ ಹೇಳಿಟ್ಟಿರಿ. ಅದೇನೋ ಫಾರ್ಮಾಲಿಟೀಸು, ಫಾರಮ್ಮು ಅದೆಲ್ಲ ಮುಂಚೆನೆ ರೆಡಿ ಮಾಡಿಟ್ಟಾರೆ ಕೇಳಿ, ನಾ ಬಂದು ಸೈನ್ ಮಾಡಿ ಹೊಟ್ಟೋಗ್ತೀನಿ. ಅದೆಲ್ಲ ನಾನು ಮಾಡ್ತೀನಿ ಬಾಬಾ, ನೀವು ಬಂದು ಸೈನ್ ಮಾಡಿ ಫೋಟೋ ಕೊಟ್ರೆ ಸಾಕು. ಸರಿ ಸರಿ ವಾ, ಸರಿ ವಾ. ನಾಳೆ ಮಧ್ಯಾಹ್ನದ ತನಕ ನಾನು ಹೇಳೋ ಕೆಲಸಗಳು ಎಲ್ಲ ಹೀಗೆ ಆಗ್ತಾ ಹೋಗ್ತಿಲ್ಲ. ಸಾರಿ ಅಣ್ಣ, ಬರೋದು ಸ್ವಲ್ಪ ಲೇಟ್ ಆಯ್ತು. ಹೌದಮ್ಮ, ನಮ್ಮ ವಿಷಯದಲ್ಲಿ ಎಲ್ಲ ಲೇಟ್ ಆಗ್ತಿದೆ, ಆದ್ರೆ ಆ ಅಂಜಲಿ ವಿಷಯದಲ್ಲಿ ಎಲ್ಲ ಬೇಗ ಬೇಗ ಆಗ್ತಿದೆ. ಎಲ್ಲ ಅವಳು ಅನ್ಕೊಂಡಾಗೆ ಆಗ್ತಿದೆ ಅನ್ಸ್ತಿದೆ. ಏನಾಯ್ತು? ಹೇಳಿದ್ನಲ್ಲ ಕೀರ್ತಮ್ಮ, ಕೇಶವಣ್ಣ ನನ್ನ ತಲೆಗೆ ಬಾಟ್ಲಲ್ಲಿ ಹೊಡೆದ ಅಂತ ಬಾಯಿ ಬಡ್ಕೊಂಡ್ ಬಂದ್ಲು. ಎಲ್ರು ಅವ್ರನ್ನ ಬೈಯಕ್ ಹೋದಾಗ, ಅಯ್ಯೋ ಅವ್ರಿಗೆ ಬೈಬೇಡಿ, ಅದು ಅವ್ರ ತಪ್ಪಲ್ಲ, ಅವ್ರ ಒಳಗಡೆ ಇರೋ ಕುಡ್ತಾ ಅಂತ ಹತ್ತು ಕರೆದು ಒಳ್ಳೆವಳಾದ್ಲು. ಅದೆಲ್ಲ ಹೇಳಿದ್ರಲ್ಲ ಅಣ್ಣ, ಈಗೇನು ಅಂಜಲಿ ಹುಷಾರಾಗಿದ್ದಾಳ? ಅವಳು ಆರಾಮಾಗೇ ಇದ್ದಾಳೆ, ಆದ್ರೆ ಕೇಶವಣ್ಣನ್ ಕರ್ಕೊಂಡೋಗಿ ಕುಡ್ತಾ ಬಿಡಿಸೋ ಕೇಂದ್ರಕ್ಕೆ ಸೇರಿಸಿದ್ದಾರೆ. ಏನು?